ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಶಿವಮೊಗ್ಗ ಮತ್ತು ಮೈಸೂರಿನಿಂದ ಅತಿಥಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ವಸಂತ್ ಕುಮಾರ್ ಮತ್ತು ಸುರೇಶ್ ಕುಮಾರ್ ಈಗಾಗಲೇ ಚರ್ಚೆಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ 2010 ಜಿಮ್ ಮತ್ತು 2012 ಆರಂಭವಾಗ್ತಿರೋ ಜಿಮ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದನ್ನ ಈ ಬಾರಿಯ ಜಿಮ್, ಕಳೆದ ಬಾರಿ ಜಿಮ್ಮನ್ನು ಕೂಡ ಗಮನಿಸಿದ್ರಿ, ನಮಗೆ ಯಶಸ್ವಿ ಆಗುತ್ತೆ ಅನ್ಸುತ್ತಾ ಸರ್? ಈ ಬಾರಿ ಜಿಮ್ ಅಲ್ಲಿ ವಿಶೇಷತೆ ಏನು ಇದೆ ಅಂದ್ರೆ, ಲಾಸ್ಟ್ ಟೈಮ್ ಜಿಮ್ ಅಲ್ಲಿ ಬರೀ ಭಾರಿ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಈ ಸಾರಿ ನಮ್ಮ ಒತ್ತಡದ ಮೇರೆಗೆ ಸಣ್ಣ ಕೈಗಾರಿಕೆಗಳಿಗೂ ಕೂಡ ಆಸಕ್ತಿ ವಹಿಸಿ ನಮಗೂ ಕೂಡ ಬಂಡವಾಳ ಹೂಡಿಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು ಸ್ವಾಗತ ಮಾಡ್ತೇನೆ. ಜಿಲ್ಲಾವಾರು ಬಂದಿದ್ದಾರೆ, ವಿಭಾಗ ಮಟ್ಟದಲ್ಲಿ ಬಂದಿದ್ದಾರೆ. ನಾವು ನೋಡಿ, ಮೈಸೂರಲ್ಲೇ 10,000 ಕೋಟಿಯಷ್ಟು ಬಂಡವಾಳ ಹೂಡಿಕೆ ಸಣ್ಣ ಕೈಗಾರಿಕೆಗಳಿಂದ ಬಂದಿದೆ ಈ ಬಾರಿ. ಇದನ್ನ ನಾವು ಸ್ವಾಗತಿಸ್ತೇವೆ. ಆದ್ರೂ ನಾನು ಆಗ್ಲೇ ಮಾತಾಡ್ತಾ ಹೇಳಿದೆ, ತಮಗೆ 108 ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಸರ್ಕಾರ. ಅವ್ರೇನು ಬಜೆಟ್ ಅಲ್ಲಿ ನಮಗೆ ಭರವಸೆಗಳು ಕೊಡ್ತಾರೆ, ಬಜೆಟ್ ಅನ್ನು ಕೂಡ ಪೂರ್ಣಗೊಳಿಸಬೇಕು. ಬರೀ ಬಜೆಟ್ ಅಲ್ಲಿ ಇರಬಾರ್ದು ಅಂತ ನಾನು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕಾ ಅದಾಲತ್ಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಇಲಾಖೆ ಅದು ನಾನು ಮಾಡಿದ್ದು. ಹೌದು ಸಾಹೇಬ್ರೆ, ನೀವ್ ಹೇಳಿ ಕರೆಕ್ಟ್. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡೇ ಹೋಗೋಣ, ಒಟ್ಟಿಗೆ ಕೆಲಸ ಮಾಡೋಣ ಅಂತ ನಾನು ಹೇಳೋದು. ಇಷ್ಟ ಮಾಡ್ತಾ ಇದ್ದೀರಾ. ನಾನೀಗ ಈ ಸಂದರ್ಭದಲ್ಲಿ ತಮಗೆ ಕೇಳೋದೇನು ಅಂದ್ರೆ, ಈಗ ಈ ಬಾರಿ ನಡೀತಾ ಇರ್ತಕ್ಕಂಥ ಜಾಗತಿಕ ಸಮಾವೇಶದಲ್ಲಿ ನಾವು ಕೂಡ ಸಣ್ಣ ಕೈಗಾರಿಕೆಗಳು ಭಾಗವಹಿಸ್ತಾ ಇದ್ದೇವೆ. ಇದನ್ನ ಸಂಪೂರ್ಣ ಪ್ರಮಾಣದ ಸ್ವಾಗತ ಮಾಡ್ತಾ ಇದ್ದೇವೆ. ಆದ್ರೆ ಸಾಲದು ಸರ್, ಕ್ಷಮಿಸಿ, ಸಣ್ಣ ಕೈಗಾರಿಕೆಗಳಿಗೆ ರಿಸರ್ವ್ ಇಟ್ಟಿರೋದು ಬರೀ ಅದು ಸುಳ್ಳು ಸುದ್ದಿ. ಎಲ್ಲ ಭಾರಿ ಕೈಗಾರಿಕೆಗಳಿಗೆ ಹೋಗ್ತಾ ಇದೆ. ಸಣ್ಣ ಯಾವ ಏರಿಯಾದಲ್ಲಿ ನಿಮ್ಗೆ ಎಷ್ಟು ಎಕರೆ ಮಾಡ್ಕೊಡ್ತೇವೆ, ಭಾರಿ ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆಗಳು ಕಡಿಮೆ ಇದ್ದಾವೆ. ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ ನಮ್ಮ ಸರ್ಕಾರದ ಇಲಾಖೆ. ವಸಂತ್ ಕುಮಾರ್ ಸರ್, ಕೈಗಾರಿಕಾ ಮಂತ್ರಿಗಳು ಗ್ಲೋಬಲ್ ಇನ್ವೆಸ್ಟರ್ಸ್ ಅನ್ನ ತರ್ತಾ ಇದ್ದಾರೆ ರಾಜ್ಯಕ್ಕೆ. ನಮ್ಮವ್ರನ್ನ ಗ್ಲೋಬಲ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಏನಾದ್ರು ಒಂದು ವಿಶೇಷವಾದ ಪ್ರಯತ್ನ ಮಾಡಿದ್ರೆ ಈ ಎಲ್ಲ ಗ್ಲೋಬಲ್ ಅರ್ಥ ಬರುತ್ತೆ. ಒಳ್ಳೆ ಪ್ರಶ್ನೆ. ಹಾಗಾಗಿ ನಮ್ಮ ಸ್ಥಳೀಯ ಕೈಗಾರಿಕೆಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಅವರನ್ನು ಬೆಳೆಸೋದಕ್ಕೆ ಒಂದಷ್ಟು ಒತ್ತು ಕೊಟ್ಟರೆ ಮಾತ್ರ ಕೇವಲ ಕೈಗಾರಿಕೆ ಬೆಳವಣಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಮಿನಿಸ್ಟ್ರಿ ಯೋಚನೆ ಮಾಡಬೇಕು. ಹಾಗೆ ಇನ್ನೊಮ್ಮೆ ಹೇಳ್ತೀನಿ, ಬರೀ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಪ್ರಯೋಜನ ಇಲ್ಲ. ಅದು ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂತ 6 ತಿಂಗಳಿಗೆ ಅದನ್ನ ರಿವ್ಯೂ ಮಾಡಬೇಕು ಮಂತ್ರಿಗಳು. ಅವಾಗ ಮಾತ್ರ ದೇಶ ಸಾಗೋದಕ್ಕೆ ಸಾಧ್ಯ. ಒಳ್ಳೆಯ ಸಲ ಅದನ್ನು ಮುಂದೆ ಬರುವಂತ ದಿವಸದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸುರೇಶ್ ಹೇಳ್ತಾ ಇದ್ರಿ, ಮಾತಾಡಿ ಸುರೇಶ್. ನಿರಾರಿ ಸಾಹೇಬ್ರೆ, ಇದೇ ಸಂದರ್ಭದಲ್ಲಿ ನಂದು ಒಂದು ಒಳ್ಳೆ ಸಲಹೆ ಇದೆ. ನಾವು ಎಲ್ಲಾ ವಿಷಯದಲ್ಲಿ ಇವತ್ತು ಮೋದಿ ಅವ್ರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಳ್ತಾ ಇದ್ದೇವೆ. ಗುಜರಾತ್, ಮಹಾರಾಷ್ಟ್ರನ ರೋಲ್ ಮಾಡಲ್ ಅಂತ ಕರೀತೇವೆ. ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾಕಿಲ್ಲ ಇಲ್ಲಿ ಅಂತ ಕೇಳಿದ್ರಿ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಗುಜರಾತಿ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮಗೆ ಕೈಗಾರಿಕಾ ನಿವೇಶನ ದೀರ್ಘಾವಧಿ ಗುತ್ತಿಗೆ ಕೊಡ್ತಾರೆ, 100 ವರ್ಷ ಲೀಸು. ಅದರಿಂದ ಅಲ್ಲಿ ರಿಯಲ್ ಎಸ್ಟೇಟ್ ಆಗ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, 2 ವರ್ಷದಿಂದ 6 ವರ್ಷ ಅಥವಾ 10 ವರ್ಷಕ್ಕೆ ಟೈಟಲ್ ಡೀಡ್ ಕೊಡ್ತಾ ಇದ್ದಾರೆ. ಈ ಕಾರಣದಿಂದನೇ ರಿಯಲ್ ಎಸ್ಟೇಟ್ ಆಗ್ತಾ ಇರೋದು. ಒಂದ್ ನಿಮಿಷ ನಾನು ಉತ್ತರ ಕೊಡ್ತೇನೆ. ಜೈನ್ ಅವರು ಒಂದ್ ನಿಮಿಷ ತಡೆಯಿರಿ. ಬಹಳ ಮಹತ್ವದ ಪ್ರಶ್ನೆ ಇದೆ, ಬಹಳ ಮಹತ್ವದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತೇನೆ ಸರ್. ಹಮೀಜ್, ಒಳ್ಳೆ ಪ್ರಶ್ನೆ. ಇಡೀ ರಾಜ್ಯದ ಜನತೆ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಗಮನಿಸಬೇಕು. ಏನಂದ್ರೆ, ನಮ್ಮ ಸರ್ಕಾರ 4 ವರ್ಷದಿಂದ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ಎಕರೆ ನಮ್ಮ ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಯಾವ ಉದ್ಯಮಿಗಳಿಗೆ ನಾವು ಅಲಾಟ್ಮೆಂಟ್ ಮಾಡಿರ್ತೇವೆ, ಆ ಉದ್ಯಮ ಪೂರ್ತಿ ಮಾಡದೇ ಇದ್ರೆ ನಾವು ಅವ್ರಿಗೆ ಅಬ್ಸಲ್ಯೂಟ್ ಸ್ಯಾಲರಿ ಕೊಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆಗೋದಿಲ್ಲ. ಒಂದ್ ನಿಮಿಷ ಸರ್, ನಾವು ಕೊಟ್ಟಿರುವಂತದ್ದು ಲೀಸ್ ಡೀಡು. ಆ ಪ್ರಾಜೆಕ್ಟ್ ಮುಗಿದಾಗ ಮಾತ್ರ ನಾವು ಸೆಲ್ ಡೀಡ್ ಕೊಡ್ತೇವೆ. ಅವಾಗ ಮಾತ್ರ ಸಂಪೂರ್ಣ ಓನರ್ಶಿಪ್ ಬರ್ತದೆ. ಅವಾಗ ರಿಯಲ್ ಎಸ್ಟೇಟ್ ಮಾಡ್ಬೋದು. ಒಂದೇ ಒಂದು ಎಕರೆ ನಮ್ಮ 4 ವರ್ಷದ ಅವಧಿಯಲ್ಲಿ ಉದಾಹರಣೆಗಾಗಿ ಏನಾದ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಂಬುತ್ತಾ ಇಲ್ಲ ಅಂದ್ರೆ, ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಹಿಂದೆ ಆಗಿರುವಂತ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ 4 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಎಕರೆ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಒಂದು ಉತ್ತರ ಕೊಡ್ತೀನಿ ಸರ್. ಈಗ ಈ ಇಂಡಸ್ಟ್ರಿಯಲ್ ಲ್ಯಾಂಡ್ ಅನ್ನ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂದರೆ ಅರ್ಥ ಏನು? ರಿಯಲ್ ಎಸ್ಟೇಟ್ ಅಂದರೆ ಏನು ಅಂದರೆ, ರೈತರಿಂದ ಒಂದು ಎಕರೆ ಜಾಗ ತಗೊಂಡ್ಬಿಟ್ಟು 10 ಲಕ್ಷಕ್ಕೂ 15 ಲಕ್ಷ ತಗೊಂಡ್ಬಿಟ್ಟು ಅದೇ ಜಾಗನ 5 ವರ್ಷ ಆದಮೇಲೆ 1 ಕೋಟಿಗೆ ಮಾರೋದು, ಅದು ರಿಯಲ್ ಎಸ್ಟೇಟು. ವೆರಾಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಅವನು 1 ಎಕರೆ ಜಾಗ ಮಾಡ್ಬಿಟ್ಟು ಒಂದು ವೇಳೆ ಅವರಿಗೆ ಇಂಡಸ್ಟ್ರಿ ನಡೆಯಲಿಕ್ಕೆ ಆಗಿಲ್ಲ,
5 ವರ್ಷ ನಡೆಸ್ತಾನೆ, ಶೇಲೀಡ್ ಮಾಡ್ಕೋತಾನೆ. ಹಾಗಾದ್ರೆ 1 ಎಕರೆ ಜಾಗನ್ನ ಅವ್ನು ನಡೆಯಲಿಕ್ಕಾಗಲ್ಲ, ಅವನಿಗೆ ಸಿಕ್ಕಾಗುತ್ತೆ, ಅವ್ನು ಮಾರ್ಲಿಕ್ಕೆ ಬೇಡವಾ? ಒಂದು ವೇಳೆ ಅದನ್ನ ಇಂಡಸ್ಟ್ರಿಗೆ ಇನ್ನೊಂದು ಇಂಡಸ್ಟ್ರಿಗೆ ಮಾರಿದ್ರೆ ಅದು ರಿಯಲ್ ಎಸ್ಟೇಟ್ ಆಯ್ತಾ? ಇಂಡಸ್ಟ್ರಿ ಬಂತ? ಆದ್ರೆ ಅದು ಒಂದು ಇಲ್ಲ, ಅವ್ರಿಗೆ ಎತ್ತಿರೋ ಪ್ರಶ್ನೆನೇ ಬೇರೆ. ಮುಂದುವರಿಸಿ. ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಇಂಡಸ್ಟ್ರಿನ ರಿಯಲ್ ಎಸ್ಟೇಟ್ ತರ ಮಾಡಿದೀವಿ ಅಂತ ಹೇಳಿದ್ರೆ ಒಂಥರ ತಪ್ಪಾಗುತ್ತೆ. ಆದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ರಾಜೇಂದ್ರ ನಗರ್ ಇಂಡಸ್ಟ್ರಿಯಲ್ ಇಲ್ವೇ ಇಲ್ಲ ಅಂದ್ಮೇಲೆ ಮಾಡೋದೇ ಇಲ್ಲ ಬಂತು. ಅಲ್ಲ, ರಾಜೇಂದ್ರ ನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ತಗೊಳ್ಳಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೇಳ್ತಾ ಇರ್ತಾವೆ, ರೈಟ್? ರಾಜೇಂದ್ರ ನಗರ್ ಇಂಡಸ್ಟ್ರಿಯಲ್ ದೊಡ್ಡ ಜಮೀನುಗಳು ಇಲ್ವೇ ಇಲ್ಲ ಬಿಡಿ. 30 ವರ್ಷದ ಹಿಂದೆ ಎಲ್ಲಾ ಇಂಡಸ್ಟ್ರೀಸ್ ಇತ್ತು. ಆದ್ರೆ ಇವಾಗ ಏನಾಗಿದೆ, ಅಲ್ಲಿ 1 ಎಕರೆಗೆ 8 ಕೋಟಿ ಇದೆ. 8 ಕೋಟಿಗೆ ಅವನು ಇಂಡಸ್ಟ್ರಿ ತಗೊಳ್ಲಿಕ್ಕೆ ಆಗುತ್ತಾ? ಆಗಲ್ಲ. ಅಂದ್ರೆ ಅವಾಗ ಏನಾಗುತ್ತೆ, ಎಲ್ಲ ಕಲ್ಯಾಣ ಮಂಟಪಗಳಾಗಿವೆ, ವಾಣಿಜ್ಯ ವ್ಯವಹಾರ ಆಗುತ್ತೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಇವಾಗ ಏನಾಗಿದೆ, ಅದನ್ನ ರಿಯಲ್ ಎಸ್ಟೇಟ್ ತರ ಮಾಡಿದ್ದಾರೆ. ಅಂದ್ರೆ ರಿಯಲ್ ಎಸ್ಟೇಟ್ ಯಾವ, ಯಾಕಂದ್ರೆ ಸಿಟಿ ಒಳಗಡೆ ಇರುವುದೆಲ್ಲ ರಿಯಲ್ ಎಸ್ಟೇಟ್ ಆಗಿದೆ. ಅದೇ ತರ ನೀವು ಬಿಜಾಪುರ, ಗುಲ್ಬರ್ಗ ಹೋಗಿ ಯಾವ್ದು ರಿಯಲ್ ಎಸ್ಟೇಟ್ ಆಗಿದೆಯಾ? ಆಗಿಲ್ಲ. ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಇಂಡಸ್ಟ್ರೀಸೇ ಬರುತ್ತೆ, ಇದನ್ನ ರಿಯಲ್ ಎಸ್ಟೇಟ್ ಆಗಿಲ್ಲ. ತಪ್ಪಾಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ, ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ನ ಪ್ರಶ್ನೆ, ಕೊಟ್ಟಿದ್ದನ್ನ ಬೇರೆದಕ್ಕೆ ಮಾಡ್ಬಿಟ್ರ ಅನ್ನೋದು ಒಂದು ವಿಧಾನ. ಇನ್ನೊಂದು ಪ್ರಮುಖವಾದ ವಿಧಾನ, ಒಂದು ಇಂಡಸ್ಟ್ರಿಗೆ ಎಷ್ಟು ಜಮೀನು ಬೇಕೋ ಅದಕ್ಕೆ 10 ಪಟ್ಟು ಜಮೀನು ಕೊಟ್ಟಿರ್ತಾರೆ. ಉದಾಹರಣೆ ಸ್ವಲ್ಪ ಕೇಳಿಸ್ಕೊಂಬಿಡಿ ಸರ್, ಆಮೇಲೆ ಉತ್ತರ ಕೊಡಿ. ಮೊದಲನೇದೇನಪ್ಪ ಅಂತಂದರೆ, ಇಂಡಸ್ಟ್ರಿಯಲ್ ಉದಾಹರಣೆಗೆ ಸ್ಟೀಲ್ ಇಂಡಸ್ಟ್ರಿಗೆ 5 ರಿಂದ 6,000 ಎಕರೆ 4 ಕಂಪನಿಗಳಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವರು ಅನುಮತಿ ಕೊಟ್ಟಿರುವಂಥದ್ದು. ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು 6 ಮಿಲಿಯನ್ ಟನ್ ಉತ್ಪಾದನೆ ಮಾಡುವಂತಹ ಒಂದು ಸ್ಟೀಲ್ ಇಂಡಸ್ಟ್ರಿಗೆ ಹಬ್ಬ ಅಂದ್ರೆ 1,000 ಎಕರೆ ಬೇಕು. 4 ರಿಂದ 5 ಮುಗಿಸ್ತೀನಿ ಸರ್. ನಿಮ್ಮ MOU ತೆಗೆದುಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನಾನು ಮಾತು ಮುಗಿಸ್ತಾದ್ಮೇಲೆ ಸುಳ್ಳು ಹೇಳ್ತಿದ್ದೀನಿ. 1 ಮಿಲಿಯನ್ ಟನ್ ಸ್ಟೀಲ್ ಮಾಡಬೇಕಾದ್ರೆ 500 ಎಕರೆ ಬೇಕು. 6 ಮಿಲಿಯನ್ ಟನ್ ಮಾಡಬೇಕಾದ್ರೆ 6,000 ಎಕರೆ ಜಮೀನು ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿಲ್ಲ? MOU ಇದೆ. ಇದು ತಪ್ಪಾಗುತ್ತೆ. ಕೊಟ್ಟಿಲ್ಲ. MOU ಹೇಳುತ್ತೆ 5 ರಿಂದ 6,000 ಎಕರೆ ಜಮೀನು ಮಾಡಿಲ್ಲ. KIDB ಆಕ್ಟ್ ಪ್ರಕಾರ 60% of the industry total area should be converted into a building ಅಂತ ಒಂದು ರೂಲ್ ಇದೆ. ಅದನ್ನ ಇವಾಗ ಇವರು ಇನ್ಫೋಸಿಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ಬಿಟ್ಟು, ಆವಾಗ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಪೀಣ್ಯದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ 1 ಎಕರೆ ಬೇಕಾಗಿತ್ತು, ತಗೊಂಡೆ. ಆದರೆ ನಾನು ಎಕ್ಸ್ಪಾಂಡ್ ಮಾಡಬೇಕಾದ್ರೆ 5 ವರ್ಷ ಆದಮೇಲೆ ಅಲ್ಲಿ ಜಾಗ ಇಲ್ಲ. ಒಂದು ವೇಳೆ ನಾನು 2 ಎಕರೆ ತಗೊಂಡಿದ್ರೆ ಅಲ್ಲಿ ಎಕ್ಸ್ಪಾಂಡ್ ಮಾಡ್ಬೋದಾಗಿತ್ತು. ಸೊ ಇವಾಗ ಈ ಲಾರ್ಜ್ ಇಂಡಸ್ಟ್ರಿನವ್ರು ಏನು ಮಾಡ್ತಾರೆ, ಇವತ್ತಿಗೆ ಅವರು 20 ಎಕರೆ ಸಾಕಾಗಬಹುದು, ಆದ್ರೆ ಇನ್ನು 5 ವರ್ಷಕ್ಕೆ ಅವರಿಗೆ 100 ಎಕರೆ ಬೇಕಾಗುತ್ತೆ. ಅದಕ್ಕೋಸ್ಕರ 100 ಎಕರೆ ತಗೊಂಡ್ಬಿಟ್ಟು 5 ಇಯರ್ಸ್ ಪ್ಲಾನ್ ಮಾಡ್ತಾರೆ. ಅದು ಅಷ್ಟು ಎಕರೆ ಯಾಕೆ ಕೊಟ್ವಿ ಅಂತ ಹೇಳೋದು ತಪ್ಪಾಗುತ್ತೆ. ಇಲ್ಲಿ ಪ್ರಶ್ನೆ ಏನು, ಇಂಡಸ್ಟ್ರಿಯಲ್ 100 ವರ್ಷಕ್ಕೆ ಪ್ಲಾನ್ ಮಾಡ್ಕೊಂಡು ಕರ್ನಾಟಕದ ಭೂಮಿ ಎಲ್ಲ ತಗೊಂಡ್ಬಿಟ್ಟಿದ್ದೀವಿ ಅಂತ ಸ್ಟ್ರಾಟಜಿ ಕೊಡ್ತೀನಿ ಸರ್. ಭೂಮಿ ಅಂದ್ರೆ ಅಷ್ಟು ಸರಳವಾಗಿ ತಿಳ್ಕೋಬಾರ್ದು. ಅದು ದೀರ್ಘಕಾಲಕ್ಕೆ ಬಹಳ ಸಾವಿರಾರು ವರ್ಷಗಳ ಕಳೆದರೂ ಕೂಡ ಭೂಮಿ ಬಹಳ ಆರೋಗ್ಯಕರವಾಗಿ ನಾವು ಜೋಪಾನ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಮುಂದಿನ ತಲೆಮಾರಿಗೆ ನಾವು ಅದನ್ನ ಕರೆಕ್ಟಾಗಿ ರಕ್ಷಣೆ ಮಾಡಬೇಕು. ಎರಡನೇದಾಗಿ ಯಾವ ಭೂಮಿಯನ್ನ ಕೈಗಾರಿಕೆಗೆ ಬಳಸಬೇಕು ಅಂತ ಹೇಳಿ ನೀತಿ ಹೇಳುತ್ತೆ, ಯಾವ್ಯಾವ ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ ಈಗ ನಾವು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಮಾಡಿದ್ದಾರೆ. ಲ್ಯಾಂಡ್ ಬ್ಯಾಂಕಿನಲ್ಲಿ ಬರ್ತಕ್ಕಂಥ ಭೂಮಿ ಯಾವುದು? ಆ ಬ್ಯಾಂಕಿಗೆ ಬರ್ತಕ್ಕಂಥ ಭೂಮಿ ನಮ್ಮೂರಿನ ಗೋಮಾಳ, ನಮ್ಮೂರಿನ ಗುಂಡುತೋಪು, ನಮ್ಮೂರಿನ ಅಮೃತಮಾಲ್ ಕಾವಲು, ನಮ್ಮೂರಿನ ಸೊಪ್ಪಿನಗುಡ್ಡ, ಕಾಣೆ ಬಾಣೆ ಎಲ್ಲ ಬರ್ತವೆ. ಹಾಗಾದರೆ ಇದು ಹಳ್ಳಿಯನ್ನ ಸಂಸ್ಕೃತಿಯನ್ನ ನಾಶ ಆಗ್ತಾ ಇಲ್ವೇ? ಹಾಗಾದ್ರೆ ನೀವು ಬಳಕೆ ಮಾಡ್ತಾ ಇರೋದು ಯಾವುದು? ಯಾವುದನ್ನ ಬಳಕೆ ಮಾಡಬೇಕು ಮಾಡಬಾರ್ದು? ಕೈಗಾರಿಕೆ ಆಗಬೇಕು. ಯಾವ ಭೂಮಿಯನ್ನ ಬಳಕೆ ಮಾಡಬೇಕು ಅಂತೇಳಿ ನಿಮ್ಮ ನೀತಿ ಹೇಳುತ್ತೆ. ನಾನು ಹೇಳ್ತೇನೆ, ನೀವು ಹೇಳಿರುವಂತ ವೇಸ್ಟ್ ಲ್ಯಾಂಡ್, ಸಿಂಗಲ್ ಕ್ರಾಪ್ ಬರುವಂತದ್ದು ಡೀಟೇಲ್ ಆಗಿ ಹೇಳ್ಬಿಡಿ ನೀವು ಏನು ಅಂತ ಹೇಳಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೇನೆ.